ಇನ್ನು ಮುಂದಿನ ರಾಶಿ ತುಲಾ ರಾಶಿ. ಈ ರಾಶಿಯವರಿಗೆ ಯುಗಾದಿಯ ಹೊಸ ಸಂವತ್ಸರ ಯಾವೆಲ್ಲ ರೀತಿಯ ಫಲಾನುಫಲಗಳನ್ನ ತಂದುಕೊಡುತ್ತೆ ನೋಡಿ? ತುಲಾ ರಾಶಿಯವರಿಗೆ ಮಿಥುನದಲ್ಲಿ ಮತ್ತೆ ಈ ಸಿಂಹ ರಾಶಿಯಲ್ಲಿ ಗುರು ಪ್ರವೇಶ ಆಗ್ತಕ್ಕಂಥದ್ದು ಎಷ್ಟು ಯೋಗಕಾರಕನಾಗಿರ್ತಾನೆ ಅಂತಂದರೆ, ತುಲಾ ರಾಶಿಗೆ ಯಾರ ಅಧಿಪತಿ? ಶುಕ್ರ ಅಧಿಪತಿ. ಆ ಶುಕ್ರನ ಜೊತೆಗೆ ಗುರು ಸೇರಿಕೊಂಡಾಗ, ಅದರಲ್ಲೂ ಮಿಥುನ ರಾಶಿಯಲ್ಲಿ ಮತ್ತು ಈ ಒಂದು ಸಿಂಹ ರಾಶಿಯಲ್ಲಿ ಪ್ರವೇಶ ಆಗ್ತಕ್ಕಂಥದ್ದು ಗುರು ಎಷ್ಟು ತುಂಬ ಪ್ರತಿಫಲವನ್ನು ಕೊಡ್ತಾನೆ ಅಂತಂದರೆ, ನೀವು ಕುಬೇರರಾಗೋವಂಥ ಯೋಗ ಫಲ ಜಾಸ್ತಿ ಇರ್ತಕ್ಕಂಥದ್ದೇ. ದಟ್ಟ ದರಿದ್ರದಿಂದ ಯಾರು ಬರಳಾಡ್ತಿದ್ದೀರಿ ಅವರೆಲ್ಲ ತುಂಬ ಸಿರಿವಂತರಾಗಿರ್ತಕ್ಕಂಥವ್ರು. ನಿಮ್ಮ ಮನೆಗಾದರೂ ಅಷ್ಟೊಂದು ನೀವು ಶ್ರೀಮಂತಿಕೆ ಇಲ್ಲದಿದ್ದರೂ ಕೂಡ ಸುಖ ಸಂತೋಷ ಸಮೃದ್ಧಿ ತಗೊಂಬರ್ತಕ್ಕಂಥ ಕಾಲ ಈ ಪರಾಭವ ಸಂವತ್ಸರದಲ್ಲಿ. ಅದರಲ್ಲೂ ತುಲಾರಾಶಿಯವರಿಗೆ ನಿಮಗೆ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನ ಸಿಗ್ತಕ್ಕಂಥದ್ದು, ಯಥೇಚ್ಛವಾಗಿ ಜನಗಳ ಒಂದು ಸ್ಥಾನಮಾನ ಮನ್ನಣೆ ಸಿಗ್ತಕ್ಕಂಥದ್ದು, ಗೌರವ ಸಿಗ್ತಕ್ಕಂಥದ್ದು, ಡೆವಲಪರ್ಸ್ಗಳಿಗೆ ಆಸ್ತಿ ಖರೀದಿ ಮಾಡ್ತಕ್ಕಂಥದ್ದು ಜಾಸ್ತಿ, ಅನಿರೀಕ್ಷಿತವಾಗಿ ಧನಲಾಭ ಆಗ್ತಕ್ಕಂಥದ್ದು, ಅದು ಎಕ್ಸ್ಪೆಕ್ಟೇಷನ್ನೇ ಮಾಡಿರಲ್ಲ ಆ ಭೂಮಿಗೆ ಹಾಕಿರ್ತಕ್ಕಂಥ ಹಣ ಮತ್ತೆ ಮರುಕಳಿಸಿರ್ತಾರೆ, ನಿಮ್ಮ ಖಜಾನೆಗೆ ಬಂದು ಬೀಳ್ತಾ ಇರ್ತಕ್ಕಂಥದ್ದು, ನಿಮ್ಮ ಮೇಲಾಧಿಕಾರಿಗಳಿಂದ ನಿಮಗೆ ಬಡ್ತಿಯನ್ನು ಸಿಗ್ತಕ್ಕಂಥದ್ದು, ಪ್ರಶಂಸೆ ಸಿಗ್ತಕ್ಕಂಥದ್ದು ಜಾಸ್ತಿ. ಅದರಲ್ಲೂ ಚಿತ್ತಾ ನಕ್ಷತ್ರ, ವಿಶಾಖ ನಕ್ಷತ್ರ, ಈ ಸ್ವಾತಿ ನಕ್ಷತ್ರದಲ್ಲಿ, ಈ ಮೂರೂ ನಕ್ಷತ್ರದಲ್ಲಿ ಇರ್ತಕ್ಕಂಥ ತುಲಾರಾಶಿಯವರಿಗೆ ಇದು ಅನ್ವಯವಾಗುತ್ತೆ. ಪರಾಭವ ಸಂವತ್ಸರದಲ್ಲಿ ಖಂಡಿತವಾಗೂ ನಿಮಗೆ ಶುಕ್ರ ದೇಶ ಪ್ರಾಪ್ತಿ ಇರುತ್ತೆ, ಖಂಡಿತವಾಗೂ ಒಳ್ಳೆಯದಾಗುತ್ತೆ. ಆದರೆ ನಾನು ಅನ್ನೋ ಬೇಡ, ಖಂಡಿತವಾಗಿ ತಗ್ಗಿ ಬಗ್ಗಿ ನಡೀತಕ್ಕಂಥದ್ದು ಮಾಡಿ, ವಾಹನದಲ್ಲಿ ಸ್ವಲ್ಪ ಹುಷಾರಾಗಿ ಓಡಾಡಿ, ಕೇರ್ಫುಲ್ಲಾಗಿರಿ. ದೂರ ಪ್ರಯಾಣ ಸಲ್ಲದು. ಅಂದರೆ ಹೋಗ್ರಿ, ಆದರೆ ಎಷ್ಟು ಜಾಗೃತಿಯಾಗಿರಬೇಕೋ ಅಷ್ಟು ಜಾಗೃತಿಯಾಗಿರಿ. ಕೆಲವೊಂದು ನೀವು ಓಡಾಡೋ ಸಮಯದಲ್ಲಿ ನಿಮಗೆ ಶಕುನಗಳು ಅನುಭವ ಆಗ್ತಕ್ಕಂಥದ್ದು, ನಾಯಿ ಬೊಗಳ್ತಕ್ಕಂಥ, ನೀವು ಪ್ರಯಾಣ ಮಾಡಬೇಕಾದ್ರೆ ಕಾಗೆಗಳು ಅಡ್ಡಲಾಗಿ ಬರ್ತಕ್ಕಂಥದ್ದು, ಪ್ರಾಣಿಗಳು ಅಡ್ಡಲಾಗಿ ಬರ್ತಕ್ಕಂಥದ್ದು. ಆವಾಗ ಸ್ವಲ್ಪ ನಿಧಾನ ಮಾಡಿ ಮುಂದಿನ ಪ್ರಯಾಣಗಳನ್ನು ಮಾಡ್ತಕ್ಕಂಥದ್ದು ಮಾಡಿ, ಖಂಡಿತವಾಗಿ ಒಳ್ಳೆಯದಾಗುತ್ತೆ. ತುಲಾರಾಶಿಯವರು ನೀವು ಕೆಲವೊಂದು ಅನುಷ್ಠಾನಗಳನ್ನು ಮಾಡಿದಾಗ ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಅರಳಿ ಮರದ ಹತ್ರಕ್ಕೆ ಹೋಗಿ ಅರಳಿ ಎಲೆಯನ್ನು ತಗೊಂಬಂದು ಮನೆ ಒಳಗಡೆ ಇಟ್ಟು 3 ದಿನಗಳ ಕಾಲ ಅದಕ್ಕೆ ಗಂಧನ ಲೇಪನ ಮಾಡಿ, ಅದರಲ್ಲಿ ಇರ್ತಕ್ಕಂಥ ಅಕ್ಷರ ಗ್ಲೌಮ್ ಅಂತಕ್ಕಂಥ ಅಕ್ಷರವನ್ನು ತುಲಾರಾಶಿಯವರು ಮನಸ್ಕಾರಕ ಚಂದ್ರ ಅಕ್ಕಿ ಮೇಲೆ ಆ ವಿಳ್ಳೆದೆಲೆ, ಇದು ಏನು ಅರಳಿ ಎಲೆ, ಆ ಯೋನಿ ಆಕಾರದಲ್ಲಿರ್ತಕ್ಕಂಥ ನನ್ನ ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ಅರಳಿ ಮರದ ಎಲೆಯನ್ನು, ಆ ಶ್ರೀವೃಕ್ಷ ಅಂತಲೇ ಕರಿತಕ್ಕಂಥದ್ದು, ಅದಕ್ಕೆ ಶ್ರೀ ಅಂದರೆ ಅಮ್ಮನವರು, ಆ ಅರಳಿ ಎಲೆಯನ್ನು ಗಂಧನ ಲೇಪನ ಮಾಡಿ ಅದರ ಮಧ್ಯದಲ್ಲಿ ಗ್ಲೌಮ್ ಅಂತಕ್ಕಂಥದ್ದು. ಗ್ಲೌಮ್ ಅಂದರೆ ಏನು? ಶ್ರೀಕೃಷ್ಣ ಪರಮಾತ್ಮನ ಗೋವಿಂದನೋ ಘಾ ಅನ್ನೋ ಅಕ್ಷರದಲ್ಲಿ ಗಂಗೆ ಆಗುತ್ತೆ. ನಮಗೆ ಪವಿತ್ರವಾಗಿರ್ತಕ್ಕಂಥ ಗಂಗೆಯ ಸ್ಥಾನಮಾನ ಕೊಡ್ತಕ್ಕಂಥದ್ದೇ ಘಾ ಅನ್ನೋ ಅಕ್ಷರದಲ್ಲಿ. ಗೋವಿಂದ ಅಂತಕ್ಕಂಥದ್ದು ನಾಮ ಬರುತ್ತೆ. ಗೋವಿಂದನ ನಾಮಸ್ಮರಣೆಯನ್ನು ಮಾಡಿದಾಗ ನಮ್ಮಲ್ಲಿರ್ತಕ್ಕಂಥ ಪಾಪಕರ್ಮಗಳನ್ನೆಲ್ಲ ಕಳೆದೋಗ್ತಕ್ಕಂಥದ್ದು. ಗಂಗೆ ನಮ್ಮ ಪಾಪಕರ್ಮಗಳನ್ನೆಲ್ಲ ಕಳೆದೋಗ್ತಕ್ಕಂಥದ್ದು. ಗಾಳಿ ನಮಗೆ ಒಳ್ಳೆಯ ಗಾಳಿಯನ್ನು ಕೊಡ್ತಕ್ಕಂಥದ್ದು. ನೋಡಿ, ಘಾ ಅನ್ನೋ ಅಕ್ಷರದಲ್ಲಿ ಆ ಎಷ್ಟು ಪವಿತ್ರವಾಗಿರ್ತಕ್ಕಂಥ ಅನುಷ್ಠಾನಗಳನ್ನು ಇರ್ತಕ್ಕಂಥದ್ದು. ಹಾಗಾಗಿ ಗ್ಲೌಮ್ ಅಂತಕ್ಕಂಥದ್ದು ಬರೀರಿ, ಖಂಡಿತವಾಗೂ ಬರೆದು 3 ದಿನ ಈ ಪರಾಭವ ಸಂವತ್ಸರದಲ್ಲಿ ಯಾವತ್ತರೇ ಆಗಲಿ, ಅದು ಅಮಾವಾಸ್ಯೆ ಆಗಿರಲಿ, ಪೌರ್ಣಮಿ ಆಗಲಿ, ಪುಷ್ಯ ನಕ್ಷತ್ರ ಇರಲಿ, ಆಶ್ಲೇಷ ನಕ್ಷತ್ರ ಇರಲಿ, ಕೃತಿಕಾ ನಕ್ಷತ್ರ ಇರಲಿ, ಅಶ್ವಿನಿ ಇರಲಿ, ಭರಣಿ ಇರಲಿ, ಯಾವುದೇ ನಕ್ಷತ್ರ ಇರಲಿ, ಮಕೆ ನಕ್ಷತ್ರ ಇರಲಿ, ಆ ನಕ್ಷತ್ರದಲ್ಲಿ ತಗೊಂಬಂದು ಅರಳಿ ಎಲೆಯನ್ನು ಮನೆ ಒಳಗಡೆ ತುಪ್ಪದ ದೀಪಗಳಿಂದ ಪೂಜೆ ಮಾಡಿ, ಗಂಧನ ಲೇಪನ ಮಾಡಿ, ಗ್ಲೌಮ್ ಅಂತ ಹೆಸರನ್ನು ಬರೆದು ಅನುಷ್ಠಾನವನ್ನು ಮಾಡಿ 3 ದಿನ ಇನ್ನೂ ಅತಿರೇಕವಾಗಿರ್ತಕ್ಕಂಥ ಪುಣ್ಯ ಪ್ರಾಪ್ತಿಯಾಗ್ತಕ್ಕಂಥದ್ದು. ಬರೀ ತುಲಾರಾಶಿಯವರೇ ಮಾಡಿದ್ರೆ ಸಾಕ ಗುರುಗಳೇ ಅಂತ ಹೇಳ್ಬೋದು. ಆದರೆ ಬೇರೆ ರಾಶಿಯವರು ಕೂಡ, ನಕ್ಷತ್ರದವರು ಈ ಅನುಷ್ಠಾನಗಳನ್ನು ಮಾಡಿಕೊಂಡಾಗ ದಟ್ಟ ದರಿದ್ರದಿಂದ ಯಾರು ನರಳಾಡ್ತಿದ್ದೀರಿ ಅನಿರೀಕ್ಷಿತವಾಗಿ ಫಲ ಬರ್ತಕ್ಕಂಥದ್ದು. ಇನ್ನೊಂದು ಅನುಷ್ಠಾನವನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ ತುಲಾರಾಶಿಯವರಿಗೆ. ನಿಮಗೆ ಶುಕ್ರ ಪ್ರಾಪ್ತಿ ಇರೋದ್ರಿಂದ ಅಶೋಕ ಮರದ ಎಲೆಯನ್ನು ತಳಿರು ತೋರಣಗಳಿಂದ ಈ ಉಗಾದಿ ಹಬ್ಬದ ದಿನ ಮಾವಿನ ತೋರಣದ ಬದಲು ನೀವು ಅಶೋಕ ಮರದ ಎಲೆಗಳನ್ನು ತೋರಣವಾಗಿ ಕಟ್ಟಿ ನೋಡಿ, ಪರೀಕ್ಷೆ ಮಾಡಿ, ಅನಿರೀಕ್ಷಿತವಾಗಿರ್ತಕ್ಕಂಥ ಫಲ ನಿಮ್ಮದಾಗತಕ್ಕಂಥದ್ದು. ಮುಂದಿನ ದಿನಮಾನಗಳಲ್ಲಿ ದರಿದ್ರ ಇರ್ತಕ್ಕಂಥದ್ದು ನಶಿಸಿ ಹೋಗಿ ಅಶೋಕ ಮರವನ್ನು, ಶೋಕ ನಿವಾರಣೆ ಮಾಡ್ತಕ್ಕಂಥ ಮರ ಅಶೋಕ ಮರ. ಆ ಅಶೋಕ ಮರದ ಎಲೆಗಳನ್ನು ತೋರಣಗಳನ್ನಾಗಿ ಮಾಡಿ ಮನೆಗೆ ಕಟ್ಟಿ, ಖಂಡಿತವಾಗಿ ನಿಮ್ಗೆ ಒಳ್ಳೆಯದಾಗುತ್ತೆ.